ಎಲ್ರಿಗೂ ನಮಸ್ಕಾರ. ತ್ರಿಲೋಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನೊಂದು ಬ್ಯೂಟಿಫುಲ್ ಆಗಿರುವಂತಹ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಸೊ ನಮ್ಮ ಪ್ರಕಾರ ಬ್ಯೂಟಿಫುಲ್ ಅಂದ್ರೇ ಪ್ರಕೃತಿ ಅಂದ್ರೇ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ಅಂಥ ಒಂದು ಸುಂದರವಾದಂಥ ಒಂದು ಪ್ರದೇಶದಲ್ಲಿ ನಾನಿದ್ದೀನಿ. ಸೊ ನಾನು ಮಾತಾಡ್ತಿರೋದು ನಮ್ಮ ಕೊಡಗಿನ ಬಗ್ಗೆ. ಸೊ ನಾನು ನನ್ನ ಇಂಟ್ರೊಡಕ್ಷನ್ ವ್ಲಾಗಲ್ಲಿ ಆಲ್ರೆಡಿ ಹೇಳಿದ್ದೀನಿ, ನನ್ನ ನೇಟಿವ್ ಬಂದು ಕೂರ್ಗ್ ಅಂತ, ಕೊಡಗು ಅಂತ. ಸೊ ನಾನಿರೋ ಕಡೆ ನೋಡ್ತಾ ಇದ್ದೀರಲ್ಲ, ಸುತ್ತಮುತ್ತ ಎಲ್ಲಿ ನೋಡಿದ್ರೂ ಗ್ರೀನರೀಸೇ ಕಾಣಿಸ್ತಾ ಇದೆ. ಸೊ ಯಾರಿಗೇ ಆಗಲಿ ಒಂದು ಸ್ಟ್ರೆಸ್ ಆಗಿದೆ ಅಥವಾ ನಮಗೇನೋ ಒಂದು 2-3 ದಿನ ಪೀಸ್ಫುಲ್ಲಾಗಿ ಇದ್ದು ಬರಬೇಕಪ್ಪ ಅಂತ ಹೇಳಿದ್ರೆ ಮೊದಲಿಗೆ ನೆನಪಾಗೋದೆ ಕೊಡಗು. ಅಂಥ ಬ್ಯೂಟಿಫುಲ್ ಪ್ಲೇಸ್ ಇದು. ಯಾಕಂದರೆ ಎಲ್ಲಿ ನೋಡಿದ್ರೂ ನಮಗೆ ಗ್ರೀನರೀಸ್, ಫ್ರೆಶ್ ಏರ್ ಇರುತ್ತೆ. ಸೊ ತುಂಬಾ ಚೆನ್ನಾಗಿ ಅನಿಸುತ್ತೆ ನಮಗೆ ಆ ಒಂದು ವಾತಾವರಣದಲ್ಲಿರೋಕ್ಕೆ. ಹಾಗೆ ಇಲ್ಲಿ ನಮ್ಮ ಮನೆಯಲ್ಲಿ ಕೂಡ ಸುತ್ತಮುತ್ತ ಗಿಡ ಮರಗಳು. ಸೊ ಏನೋ ಒಂಚೂರು ರಿಲ್ಯಾಕ್ಸೇಷನ್ಗೆ ಆಚೆ ಕೂತ್ಕೋಬೇಕು ಅಂತ ಹೇಳಿದ್ರೆ ಕೂಡ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೋಬೋದು. ಹಾಗೆ ಇವತ್ತು ನಾನು ನಮ್ಮ ಒಂದು ಗಾರ್ಡನ್ನ ಪುಟ್ಟ ಪರಿಚಯನ ನಿಮಗೆಲ್ರಿಗೂ ಮಾಡಿಸೋಣ ಅಂತ ಬಂದಿದ್ದೀನಿ. ಹಾಗಾಗಿ ನಿಮಗೆ ನಮ್ಮ ಗಾರ್ಡನ್ನಿನ ಒಂದು ಪುಟ್ಟ ಪರಿಚಯವನ್ನು ಮಾಡಿಸ್ತಾ ಇದ್ದೀನಿ ಇವಾಗ. ಹಾಗೆ ಕೆಲವೊಂದು ಗಿಡದ ಮಹತ್ವವನ್ನು ಕೂಡ ಹೇಳ್ತೀನಿ, ಬನ್ನಿ ನೋಡೋಣ. ಇಲ್ಲಿ ನಾನು ನಿಮಗೆ ಮೊದಲಿಗೆ ತೋರಿಸ್ತಾ ಇರೋದು ದೊಡ್ಡಪತ್ರೆ ಗಿಡ. ದೊಡ್ಡಪತ್ರೆ ಗಿಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಗಿಡ. ಈ ಚಳಿಗಾಲದಲ್ಲಿ ಹಾಗೆ ಮಳೆಗಾಲದಲ್ಲಿ ಕೆಮ್ಮು ಶೀತ ಎಲ್ಲ ಜಾಸ್ತಿನೇ ಇರುತ್ತೆ. ಹಾಗೆ ಈ ಒಂದು ದೊಡ್ಡಪತ್ರೆ ಎಲೆನ ನೀವು ಬೆಳಗ್ಗಿನ ಜಾವ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಖಂಡಿತವಾಗ್ಲೂ ನಿಮಗೆ ಶೀತ ಕೆಮ್ಮು ಏನಿದ್ರೂ ನಿವಾರಣೆ ಆಗುತ್ತೆ. ಹಾಗೆ ಇಲ್ಲಿ ನಾನು ತೋರಿಸ್ತಾ ಇರೋದು ಆ್ಯಲೋವೆರಾ ಗಿಡ. ಆ್ಯಲೋವೆರಾ ಗಿಡ ನಿಮ್ಮ ಸ್ಕಿನ್ ಗ್ಲೋ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಸೈಡಲ್ಲಿ ನೋಡಿ ಅದು ಮುಳ್ಳಿದೆ, ಅದನ್ನೆಲ್ಲ ನೀಟಾಗಿ ತೆಗೆದು ನೀವು ಅದನ್ನು ವೈಟ್ ಕಲರ್ ಒಂದು ಲೋಳೆ ಥರ ಬರುತ್ತೆ, ಅದನ್ನು ನೀವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ, ಹಾಗೆ ಒಂದು ಫೇಸ್ಗೆ ಅಪ್ಲೈ ಮಾಡಿ 5-10 ನಿಮಿಷ ಬಿಡೋದ್ರಿಂದ ಅದು ಫೇಸ್ ಗ್ಲೋ ಕೂಡ ಬರುತ್ತೆ, ತುಂಬಾ ಶೈನಿಂಗ್ ಆಗಿ ಅನಿಸುತ್ತೆ. ಸೊ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ. ಹಾಗೆ ಅದೇ ಲೋಳೆನ ನೀವು ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಹೇರ್ ಕೂಡ ಶೈನಿಂಗ್ ಆಗಿರುತ್ತೆ. ಹಾಗೆ ಹೆಣ್ಮಕ್ಳಿಗೆ ಮುಟ್ಟಿನ ಸಮಸ್ಯೆ ಇರುತ್ತೆ. ಸೊ ಎಷ್ಟೊಂದು ಜನ ಅದನ್ನು ಹೇಳ್ಕೊಳ್ಳೋಕ್ಕಾಗ್ದೇ ಇರ್ತಾರೆ. ಅವರು ಏನನ್ನು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೇಮ್ ಅದೇ ಲೋಳೆನ ನೀವು ಖಾಲಿ ಹೊಟ್ಟೆಲಿ ತಿನ್ನೋದ್ರಿಂದ ನಿಮ್ಮ ಮುಟ್ಟಿನ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಸೊ ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಆ್ಯಲೋವೆರಾ ಗಿಡದಿಂದ. ಹಾಗೆ ನಾವಿಲ್ಲಿ ನೋಡ್ತಾ ಇರೋದು ನಾಗದಾಳಿ ಗಿಡ. ನಾಗದಾಳಿ ಗಿಡ ಹಾಕೋದ್ರಿಂದ ಹಾವು ಬೆಕ್ಕು ಎಲ್ಲ ಬರೋದು ಅವಾಯ್ಡ್ ಆಗುತ್ತೆ. ಯಾಕಂದರೆ ನಾಗದಾಳಿ ಗಿಡ ಸ್ಮೆಲ್ ಅಷ್ಟು ಎಫೆಕ್ಟಿವ್ ಆಗಿರುತ್ತೆ. ಎಸ್ಪೆಷಲಿ ಹಾವುಗಳಿಗೆ ಈ ಸ್ಮೆಲ್ ಕಂಡ್ರೆ ಆಗಲ್ಲ. ಹಾಗಾಗಿ ತುಂಬ ಒಂದು ದಟ್ಟ ಪ್ರದೇಶಗಳಲ್ಲಿ ಅಥವಾ ತೋಟಗಳಲ್ಲಿ ನಾಗದಾಳಿಗಳನ್ನು ಯೂಶ್ವಲಿ ಹಾಕ್ತಾರೆ. ಸೊ ದಟ್ ಸ್ನೇಕ್ಸ್ ಅಥವಾ ಹಾವುಗಳು ಬರೋದನ್ನು ಅವಾಯ್ಡ್ ಮಾಡ್ಬೋದು ಅಂತ. ಹಾಗೆ ಇದರಿಂದ ಕೂಡ ಒಂದು ಆರೋಗ್ಯಕರವಾದಂಥ ಒಂದು ಬೆನಿಫಿಟ್ ಇದೆ. ನಾಗದಾಳಿ ಎಲೆಗಳನ್ನು ನೀವು ಒಂದು ಬಾಣಲಿಗೆ ಹಾಕಿ ಅದನ್ನು ಬಿಸಿ ಮಾಡಿ ನಂತರ ಅದನ್ನು ಚೆನ್ನಾಗಿ ಜಜ್ಜಿ ಅದರ ರಸವನ್ನು ತೆಗೆದು ಜೇನುತುಪ್ಪದೊಂದಿಗೆ ನೀವು ಅದನ್ನು ಸೇವಿಸಿದ್ರೆ, ಅದನ್ನು ನೀವು ಕುಡಿದ್ರೆ ಶೀತ ಕೆಮ್ಮು, ಒಣ ಕೆಮ್ಮು ಅಂತ ಹೇಳ್ತಾರೆ. ಅಂದರೆ ಒಣ ಕೆಮ್ಮು ಅಂದರೆ ಅದು ತುಂಬಾ ಹಿಂಸೆ ಆಗ್ತಾ ಇರುತ್ತೆ, ತುಂಬ ದಿನಗಳ ಕಾಲ ಇರುತ್ತೆ ಒಣ ಕೆಮ್ಮು. ಹಾಗಾಗಿ ಜೇನುತುಪ್ಪದೊಂದಿಗೆ ಈ ರಸವನ್ನು ನೀವು ಕುಡಿಯೋದ್ರಿಂದ ಬಹಳ ಬೇಗ ಅದು ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಆದ್ದರಿಂದ ನಾಗದಾಳಿ ಸೊಪ್ಪನ್ನು ಕೂಡ ನಾವು ನಮ್ಮ ಒಂದು ಪುಟ್ಟ ಗಾರ್ಡನ್ನಲ್ಲಿ ಬೆಳೆಸಿದ್ದೀವಿ. ಹಾಗೆ ನೀವು ಕೂಡ ಈ ಹೆಲ್ತ್ ಬೆನಿಫಿಟನ್ನು ಟ್ರೈ ಮಾಡ್ಬೋದು. ಹಾಗೆ ಇಲ್ಲಿ ನಾನು ತೋರಿಸ್ತಾ ಇರೋದು ನಿಮಗೆ ಆ್ಯಂಥೋರಿಯಂ ಗಿಡ ಅಂತ. ನೀವು ಮಡಿಕೇರಿಲಿ ಅಥವಾ ಕೊಡಗಿಗೆ ಬಂದರೆ ಯಾರದೇ ಮನೆಗೆ ಹೋಗಿ ಈ ಗಿಡ ಕಂಪಲ್ಸರಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ. ಇದು ಕೊಡಗಿನಲ್ಲಿ ವಿಶೇಷವಾಗಿರುವಂತಹ. ಹಾಗೆ ಈ ಗಿಡಗಳನ್ನು ಬೆಳೆಸೋಕ್ಕೆ ಹೆಚ್ಚು ನಾವು ಬಿಸಿಲಿರಬೇಕು ಅಂತೆಲ್ಲ ನೆರಳಿನಲ್ಲಿ ಕೂಡ ಇದು ಬೆಳೆಯುತ್ತೆ ಆ್ಯಂಥೋರಿಯಂ ಗಿಡ. ಹಾಗೆ ಒಂದು ಪ್ರತೀತಿ ಇದೆ, ಏನು ಅಂತ ಹೇಳಿದ್ರೆ ಈ ಆ್ಯಂಥೋರಿಯಂ ಗಿಡ ನಮ್ಮ ನೆಗೆಟಿವಿಟಿಯನ್ನು ತೆಗೆದಾಕಿ ಪ್ರಾಸ್ಪ್ಯಾರಿಟಿ ಒಂದು ಗುಡ್ ಲಕ್ಕನ್ನು ತರುತ್ತೆ ಅಂತ. ಅದೇ ಆ ಗಿಡದ ವಿಶೇಷತೆ ಆಗಿದೆ. ಹಾಗೆ ಇಲ್ಲಿ ನಾವು ನೋಡ್ತಾ ಇರೋದು ಪಲಾವ್ ಎಲೆಯನ್ನು. ಇದು ಪಲಾವ್ ಅಥವಾ ಬಿರಿಯಾನಿ ಏನೇ ಯೂಸ್ ಮಾಡಿದ್ರೂ ಈ ಎಲೆನ ನಾವು ಒಗ್ಗರಣೆಗೆ ಯೂಸ್ ಮಾಡ್ಕೋಬೋದು. ಇದು ಶೋ ರೀತಿ ಕೂಡ ನಮಗೆ ಸುಂದರವಾಗಿ ಕಾಣಿಸುತ್ತೆ.
ಹಾಗೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಅರಿಶಿಣ ಗಿಡ. ಅರಿಶಿಣ ಒಂದು ತುಂಬಾ ಮಹತ್ವ ಉಳ್ಳಂಥ ಒಂದು ಎಲೆ ಆಗಿರುತ್ತೆ. ಸೊ ಅದನ್ನು ಕೂಡ ನಾವು ನಮ್ಮ ಒಂದು ಪುಟ್ಟ ಗಾರ್ಡನ್ನಲ್ಲಿ ಬೆಳೆದಿದ್ದೀವಿ. ಹಾಗೆ ಇಲ್ಲಿ ನಾನು ತೋರಿಸ್ತಾ ಇರೋದು ನಿಮಗೆ ವೀಳ್ಯದೆಲೆ. ವೀಳ್ಯದೆಲೆಯಿಂದನೂ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇಲ್ಲಿ ನಾನು ನಿಮಗೆ ಕರಿಬೇವಿನ ಎಲೆನ ತೋರಿಸ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಇಲ್ಲಿ ನಾನು ತೋರಿಸ್ತಾ ಇರುವಂತಹ ಗಿಡ ತುಂಬಾ ವಿಶೇಷವಾದದ್ದು. ಈಗ ನೀವೆಲ್ಲರೂ ಗಮನಿಸಿರೋ ಹಾಗೆ ಕೊಡಗಿನಲ್ಲಿ ಕಕ್ಕಡ 18 ಅಂತ ಹೇಳಿ ನಾವು ಒಂದು ಹಬ್ಬನ ಆಚರಣೆ ಮಾಡಿದ್ವಿ. ಕಕ್ಕಡ 18 ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಆಟಿ ತಿಂಗಳು ಅಥವಾ ಕರ್ಕಾಟಕ ಮಾಸ ಎಂದು ಅರ್ಥ. ಆಟಿ ಸೊಪ್ಪಿಗೆ ಕಕ್ಕಡ ತಿಂಗಳ ಮೊದಲ ದಿನದಿಂದ 18 ದಿನಗಳವರೆಗೆ ನಾನಾ ಔಷಧೀಯ ಗುಣಗಳು ಸೇರುತ್ತವೆ. ಅದಕ್ಕಾಗಿ ಈ ಸೊಪ್ಪನ್ನು ಬೇಯಿಸಿ ರಸ ತೆಗೆದು ಪಾಯಸ ಮಾಡಿ ಸೇವಿಸಿದರೆ ದೇಹದಲ್ಲಿನ ನಾನಾ ಕಾಯಿಲೆಗಳು ದೂರವಾಗುತ್ತದೆ ಎಂಬ ನಂಬಿಕೆ ಹಿರಿಯರಲ್ಲಿ ಇದೆ. ಅದು ಇಂದಿಗೂ ಚಾಲ್ತಿಯಲ್ಲಿದೆ. ನೋಡಿದ್ರಲ್ಲ ಎಷ್ಟು ಸುಂದರವಾಗಿ ವರ್ಣಿಸಿದ್ದಾರೆ ಅಂತ. ಹಾಗಾಗಿ ನಿಮ್ಮೆಲ್ರಿಗೂ ಕೂಡ ಕಕ್ಕಡ 18 ಅಂತ ಹೇಳಿದ್ರೆ ಏನು ಅಂತ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾವು ಮಂಡ್ಯ ಮೈಸೂರು ಕಡೆ ಎಲ್ಲ ಆಷಾಢ ಮಾಸ ಅಂತ ಏನು ಕರಿತೀವಿ, ಅದೇ ರೀತಿ ಕೊಡಗಿನಲ್ಲಿ ಕಕ್ಕಡ ಅಂದರೆ ಆಟಿ ಮಾಸ ಅಂತ ಹೇಳಿ ಕರಿತೀವಿ. ಸೊ ಈ ಗಿಡಕ್ಕೆ ಮದ್ದುಸೊಪ್ಪು ಅಂತ ನಾವು ಕರಿತೀವಿ. ಇದರಲ್ಲಿ 18 ಅಂಶ ಇರುವಂಥ ಒಂದು ಔಷಧೀಯ ಗುಣಗಳು ಸೇರಿದೆ. ಹಾಗಾಗಿ ಈ ಒಂದು ಅಂದರೆ ಕಕ್ಕಡ ತಿಂಗಳ ಅಂದರೆ ಆಗಸ್ಟ್ 1ರಿಂದ 18 ಆಗಸ್ಟ್ 18ರ ಒಳಗೆ ನಾವು ಈ ಮದ್ದು ಸೊಪ್ಪಿನಿಂದ ಪಾಯಸ ಮಾಡ್ತಾರೆ, ಬರ್ಫಿ ಮಾಡ್ತಾರೆ, ಸ್ವೀಟ್ಸ್ ಮಾಡ್ತಾರೆ. ಹಾಗೆ ಅನ್ನದಲ್ಲಿ ಕೂಡ ಬೇಯಿಸಿ ತಿಂತಾರೆ. ಆ್ಯಂಡ್ ಇನ್ನೊಂದು ಮೇನ್ ರೀಸನ್ ಏನು ಅಂದರೆ ಈ ಕಾಲದಲ್ಲಿ ನಮಗೆ ತುಂಬಾ ಚಳಿ ಇರುತ್ತೆ, ವಿಪರೀತವಾದ ಚಳಿ ಇರೋದ್ರಿಂದ ಈ ಒಂದು ಮದ್ದು ಸೊಪ್ಪು 18 ಔಷಧಿ ಗುಣಗಳಿರುವಂಥ ಮದ್ದು ಸೊಪ್ಪನ್ನು ಸೇವಿಸೋದ್ರಿಂದ ಅದು ನಮ್ಮನ್ನ ಬೆಚ್ಚಗಿರಿಸುತ್ತೆ ಅಂತ. ಎಷ್ಟು ಸುಂದರವಾಗಿದೆ ಅಲ್ಲ. ಹಾಗೆ ಪ್ರತಿಯೊಂದು ಗಿಡಗಳಿಗೂ ಅದರದ್ದೇ ಆದಂಥ ಒಂದು ಅಂಶ ಇರುತ್ತೆ, ಒಂದು ಬೆನಿಫಿಟ್ಸ್ ಇರುತ್ತೆ. ಸೊ ನಾವು ಅದನ್ನು ತಿಳ್ಕೊಂಡು ನಮ್ಮ ಸುತ್ತಮುತ್ತ ಅದನ್ನು ಬೆಳೆಸ್ಕೊಳ್ಳೋದ್ರಿಂದ ನಮಗೇನೆ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ನಾನು ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಅಂದರೆ ಅಮ್ಮ ಏನು ಈ ಪುಟ್ಟ ಗಾರ್ಡನನ್ನು ಮಾಡ್ಕೊಂಡಿದ್ದಾರೆ. ನಮ್ಮ ಅಮ್ಮನಿಗಂತೂ ತುಂಬಾ ಗಾರ್ಡನಿಂಗ್ ಇಂಟ್ರೆಸ್ಟ್. ಹಾಗೆ ಮಡಿಕೇರಿಯಲ್ಲಿ ಎಲ್ರಿಗೂ ಕೂಡ ಯಾರದೇ ಮನೆಗೆ ಹೋಗಿ ಏನೇ ಸಮಾರಂಭಗಳಿಗೆ ಹೋದರೂ ಕೂಡ ಸುತ್ತಮುತ್ತಲೂ ಎಲ್ಲೂ ಕೂಡ ನಿಮಗೆ ಗಾರ್ಡನಿಂಗ್ ಅಥವಾ ಗ್ರೀನರೀಸೇ ಕಾಣುತ್ತೆ. ಅದೇ ನಮ್ಮ ಕೊಡಗಿನ ಸ್ಪೆಷಾಲಿಟಿ. ಹಾಗೆ ಇದು ನಮ್ಮ ಮನೆಯ ಒಂದು ಪುಟ್ಟ ಗಾರ್ಡನ್. ಇದನ್ನೆಲ್ಲ ನಮ್ಮ ಅಮ್ಮನೇ ತುಂಬ ಪ್ರೀತಿಯಿಂದ ಸಾಕಿ ಸಲುಹಿದಂತಹ ಪುಟಾಣಿ ಮಕ್ಕಳು ಥರ ನೋಡ್ಕೊಳ್ತಾರೆ. ಅಷ್ಟು ಸುಂದರವಾಗಿ ನಾವು ನಮ್ಮ ಗಾರ್ಡನನ್ನು ನೋಡ್ಕೊಳ್ತೀವಿ. ಹಾಗೆ ನಾವು ಸುಮ್ಮನೆ ಒಂದು ಗಿಡನ ನೆಟ್ಟು ಬಿಟ್ಬಿಟ್ರೆ ಸಾಲಲ್ಲ. ನಾವು ಹೇಗೆ ಮನುಷ್ಯರು ದಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ರಾತ್ರಿ ಊಟ ಮಾಡ್ತೀವಿ, 3 ಟೈಮ್ ನಾವು ಆಹಾರವನ್ನು ಸೇವಿಸ್ತೀವಿ. ಆದರೆ ಗಿಡಗಳಿಗೆ 3 ಟೈಮ್ ಅಲ್ಲದೇ ಇದ್ದರೂ ದಿನಕ್ಕೆ 1 ಬಾರಿ ಆದರೂ ನಾವು ನೀರನ್ನು ಹಾಕಬೇಕು. ಅದೇ ಅದಕ್ಕೆ ಮುಖ್ಯವಾದ ಆಹಾರ ಅಂತ ಹೇಳ್ಬೋದು. ಹಾಗೆ ನಾನಿಲ್ಲಿ ತೋರಿಸ್ತಾ ಇರೋದು ಎಲ್ಲ ಶೋ ಗಿಡಗಳು. ಇದು ಕೆಲವೊಂದು ಇದರಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ ಕೂಡ ಇದೆ, ಹಾಗೆ ಔಟ್ಡೋರ್ ಪ್ಲ್ಯಾಂಟ್ಸ್ ಕೂಡ ಇದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಒಂದು ಮೈಂಡಿಗೆ ರಿಲ್ಯಾಕ್ಸೇಷನ್ ಕೊಡುವಂತಹ ಒಂದು ಗಿಡಗಳು ಇದೆಲ್ಲ. ನಮಗೆ ಏನೋ ಬೇಜಾರಾಗಿದೆ ಅಥವಾ ಯಾವುದೋ ಒಂದು ವಿಷಯದಿಂದ ನಮಗೆ ಸ್ಟ್ರೆಸ್ ಆಗಿದೆ ಅಂತ ಅಂದರೆ ನಾವು ಈ ಗಿಡಗಳ ಮಧ್ಯೆ ಒಂದು 5 ಅಥವಾ ಒಂದು 10 ಮಿನಿಟ್ಸ್ ಕಳೆಯೋದ್ರಿಂದ ನಮಗೆ ಇರುವಂತಹ ಸ್ಟ್ರೆಸ್, ನಮಗೆ ಇರುವಂತಹ ಒಂದು ಏನೇ ಒಂದು ಮೈಂಡಲ್ಲಿ ಟೆನ್ಷನ್ಸ್ ಏನೇ ಇದ್ರೂ ಕೂಡ ಅದು ಕಮ್ಮಿ ಆಗುತ್ತೆ. ಸೊ ನಮ್ಮ ಹಿರಿಯರು ಕೂಡ ಹೇಳ್ತಾರೆ, ಸೊ ನಾವು ಜನಗಳ ಜೊತೆ ಮಾತಾಡೋದಕ್ಕಿಂತ ಅಂದರೆ ಮನುಷ್ಯರ ಜೊತೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಗಿಡಗಳ ಜೊತೆ ಮಾತಾಡಿದ್ರೆ ಅದು ನಮಗೆ ರೆಸ್ಪಾಂಡ್ ಮಾಡುತ್ತೆ ಈಸಿಯಾಗಿ. ಕೆಲವೊಂದು ಸತಿ ಮನುಷ್ಯರು ಕೂಡ ರೆಸ್ಪಾಂಡ್ ಮಾಡದೇ ಇರ್ಬೋದು. ನಾನು ಮಾತಾಡಿಸ್ದೆ, ಅವ್ರು ಮಾತಾಡಲಿಲ್ಲ, ಈ ಥರದ್ದೆಲ್ಲ ಜಂಜಾಟಗಳ ನಡುವೆ ಏನೋ ಒಂದು ಸ್ಟ್ರೆಸ್ ಇರುತ್ತೆ, ಏನೋ ಒಂದು ಇರುತ್ತೆ ಮನುಷ್ಯರಿಗೆ. ಆದರೆ ಗಿಡಗಳು ನಾವು ಏನೇ ಸ್ಟ್ರೆಸ್ನ ತಗೊಂಡೋಗಿ ಅದಕ್ಕೆ ಹೇಳ್ಕೊಂಡ್ರೆ, ನನಗಿವತ್ತು ತುಂಬಾ ಸ್ಟ್ರೆಸ್ ಆಗ್ತಿದೆ, ನನಗೆ ಪೀಸ್ಫುಲ್ ಮೈಂಡ್ ಬೇಕು ಅಂತ ಹೇಳಿದರೆ ಈ ಗಿಡಗಳ ನಡುವೆ ಹೋಗಿ ನಾವು ಒಂದು ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡೋದ್ರಿಂದ ನಮಗೂ ಕೂಡ ಒಂದು ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ. ತುಂಬಾ ಒಳ್ಳೆಯ ಅನುಭವ ಸಿಗುತ್ತೆ ಅಂತಲೇ ಹೇಳ್ಬೋದು.
ಹಾಗೆ ಇದು ನಮ್ಮ ಮನೆಯ ಪುಟ್ಟ ಗಾರ್ಡನಿನ ಒಂದು ಕಿರು ಪರಿಚಯ ನಾನು ನಿಮಗೆ ಮಾಡಿಸ್ಕೊಟ್ಟೆ. ಹಾಗೆ ಅದರಲ್ಲಿ ನಮ್ಮ ಅಮ್ಮ ಹಾಕಿರುವಂಥ ಕೆಲವೊಂದು ಗಿಡಗಳ ಮೂಲಗಳು ಹಾಗೆ ಅದರಿಂದ ಆಗುವ ಹೆಲ್ತ್ ಬೆನಿಫಿಟ್ಸ್ಗಳನ್ನು ತಿಳಿಸ್ಕೊಟ್ಟೆ. ಸೊ ನೀವು ಕೂಡ ನಿಮ್ಮ ಮನೆಗಳಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಈ ಥರ ಗಿಡಗಳನ್ನು ಬೆಳೆಸ್ಕೊಳ್ಳಿ. ಹಾಗೆ ಅದಕ್ಕೂ ಕೂಡ ಒಳ್ಳೆಯ ಪೋಷಣೆಯ ಗೊಬ್ಬರಗಳನ್ನು ಹಾಕಿ ನಿಮ್ಮ ಸ್ಟ್ರೆಸ್ಸನ್ನು ಕೂಡ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಒಂದು ಸುಂದರವಾಗಿರುವಂತಹ ವಿಡಿಯೋ ಯಾಕಂತ ಹೇಳಿದ್ರೆ ನಾನು ಇದಕ್ಕೆ ವಾಯ್ಸ್ ಕೊಡುವಾಗ ನನಗೇ ತುಂಬ ಒಂದು ಖುಷಿಯಾಗಿ ಅನಿಸ್ತಾ ಇದೆ. ಯಾಕಂದರೆ ನಮಗೆ ಕೆಲವೊಂದು ಸತಿ ಗಿಡಗಳು ಗಾರ್ಡನಿಂಗ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಕೂಡ ಒಂದು 5 ನಿಮಿಷ ಅದ್ರ ಜೊತೆ ಕಳೆದು ಬಂದರೆ ಏನೋ ಒಂಥರ ರಿಲ್ಯಾಕ್ಸ್ಡ್ ಫೀಲ್ ಅನಿಸುತ್ತಲ್ಲ, ಅದೇ ನಾವು ಅದಕ್ಕೇನು ಕೊಡುಗೆ ಕೊಡದೇ ಇದ್ರೂ ಅದು ನಮಗೆ ಕೊಡುವಂತಹ ಕಾಣಿಕೆ ಅಂತಲೇ ಹೇಳ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ಗೊತ್ತಿದೆ ಅಲ್ಲ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಇಟ್ಕೊಂಡು ಹಾಗೆ ಒಂದು ಒಳ್ಳೆ ಕಂಟೆಂಟನ್ನು ಇಟ್ಕೊಂಡು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.